ಕ್ಯಾರಮ್ ಬಗ್ಗೆ ಹೇಳಿದೆ ನೀವು. ನಾನು ಕ್ಯಾರಮನ್ನು ನೋಡೋದಕ್ಕೆ ಮೋಸ್ಟ್ಲಿ ಒಂದು 10 ವರ್ಷ ತೊಗೊಂಡಿದ್ದೆ. ಕ್ಯಾರಮನ್ನು ಡೋರ್ ತೆಗೆದು ಇದು ಕ್ಯಾರವಾನ್ ಅನ್ನೋದಕ್ಕೆ 10 ವರ್ಷ ತೊಗೊಂಡಿದ್ದೆ. ಸಿನಿಮಾ ಇಂಡಸ್ಟ್ರಿಗೆ ಬಂದು 10 ವರ್ಷ ಆದರೂ ನೀವು ಕ್ಯಾರವಾನ್ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಅಂದರೆ ಎಲ್ಲ ಸ್ಟಾರ್ಗಳು ಅವಾಗ 10 ಅವರು. ನಾವೆಲ್ಲ ರೋಡಲ್ಲಿ ರೆಡಿ ಆಗ್ತಿದ್ವಿ, ಅಲ್ಲೆಲ್ಲ ಮರದಕ್ಕೆ ಆಡೋ ಇನ್ನೆಲ್ಲೋ, ಅಥವಾ ನನ್ನ ಕಾರೇ ನಾನು ಕ್ಯಾರವಾನ್ ಇದ್ದಿದ್ದು. ಈ ರೇಂಜಲ್ಲಿ ಇತ್ತು. ಒಂದು ಯಾವುದೋ ಸಿನಿಮಾ, ಈಗಲೂ ದೊಡ್ಡ ಹೀರೋ ಅವನು, ಅದೇ ಲಾಸ್ಟ್ ಪಿಕ್ಚರ್ ಅಂತ ಮಾಡಿ ಇವತ್ತರೂ ಮಾಡಿಲ್ಲ ನಾನು. ಇಲ್ಲೇ ನೈನ್ಡೆಲ್ಲಿಯಲ್ಲಿ ಶೂಟಿಂಗು, ನಾನು ಪೊಲೀಸ್ ಆಫೀಸರ್ದಲ್ಲಿ. ಮಧ್ಯಾಹ್ನ ಕರೆದ್ರು, ಮಧ್ಯಾಹ್ನ ಹೋದೆ, ಒಂದೇ ಒಂದು ಕ್ಯಾರವಾನ್ ಇತ್ತು, ಫುಲ್ ಜನ. ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕಲ್ಲ, ಪಬ್ಲಿಕ್ ಅಲ್ಲ, ಹೆಂಗೆ ಚೇಂಜ್ ಮಾಡೋದು? ನಾನು ಹಿಂಗೆ ಚೇಂಜ್ ಮಾಡೋದು ಹಿಂಗದೆ. ಕಾಸ್ಟ್ಯೂಮ್ ಬೇಡ ತಡಿಯೋಣ ಅಂದ್ಬಿಟ್ಟು ಹೀರೋ ಗಾಡಿ ಇತ್ತು, ಹೀರೋ ಗಾಡಿ ಕ್ಯಾರವಾನ್ ಅದು. ಅಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಅಂತಂದ. ಬೇಡ ಬಿಡಪ್ಪ, ಯಾಕೆ ಅವ್ರಿಗೆಲ್ಲ ಅಣ್ಣ ಏನಣ್ಣ ನೀವು ನೀವೇನು, ನಾನು ಒಂದು ರೇಂಜಲ್ಲಿ ಇದ್ದೀನಿ ನಾನು, ಏನಿಲ್ಲ. ಅವನು ಬಿಡ ಸರ್ ರವಿಚೇತನ್ ಅವರು ಚೇಂಜ್ ಮಾಡ್ತಾರೆ ಒಂದು ಸ್ವಲ್ಪ. ಓಕೆ ಇಲ್ವಾ ಇದೆಯಲ್ಲ ಹಂಗೆ ಮೊದಲು ಮಾತಾಡಿದ್ದು ನಂಗೆ ತಲೆಗೆ ಬಾರ ಅಂತಂದು ಹಿಂಗೆ ನನಗೆ ಕಾಸ್ಟ್ಯೂಮ್ ಬಾರ ತಗೊಂಡು ಪಂಚಾಯತ್ ಕಡೆ ಎಲ್ಲ ತಗೊಂಡು ಅಲ್ಲೇ ಚೇಂಜ್ ಮಾಡಿದೆ. ಅವತ್ತು ಅನ್ನಿಸ್ತು ಕ್ಯಾರಮ್ ಹತ್ತಬೇಕು ನಾನು ಅಂತ. ಅದಾಗಿ ಸದ್ಯದಲ್ಲೇ ನನಗೆ ಅಂತ ಒಂದು ಕ್ಯಾರಮ್ ಬಂತು. ನಾನು ಹೇಳೋದು ಈ ಕಷ್ಟಗಳು ನಾನು ಸಣ್ಣಗೆ ಈಗಿನ ಬರೋ ಹುಡುಗರು ಟಾಕ್ಟ ಒಂದು ಕ್ಯಾರಮ್ ಇವೆಲ್ಲ ಸಿಕ್ಬಿಡುತ್ತೆ. ನಾವು ಒಂದೊಂದು ವಡೆಗೆ, ಒಂದೊಂದು ಇಡ್ಲಿಗೆ, ಒಂದೊಂದು ಊಟಕ್ಕೆ, ಒಂದೊಂದು ಕ್ಯಾರಮ್ಗೆ ನಾವು ಹಂತವಾಗಿ ಹತ್ಕೊಂಡು ಆ ಮಟ್ಟಕ್ಕೆ ಬಂದಿದ್ದೀವಿ. ಕ್ಯಾರಮೆಲ್ಲ ಈಗ ಬಂದಿದೆ ಬಿಡಿ, ಈಗ ಇದ್ದೇ ಇರುತ್ತೆ ಆವಾಗ. ಸಿ ಕ್ಯಾರಮನು ಇಟ್ ಈಸ್ ನಾಟ್ ಶೋಕಿ, ಇಟ್ ಈಸ್ ನೆಸೆಸಿಟಿ ಈಗ.